ನಮಗಂತೂ ತುಂಬಾ ನೋವಾಗ್ತಾ ಇದೆ, ಇಲ್ಲ ಅಂತ. ಯಾಕಂದರೆ ಅಣ್ಣ ಅಂದರೆ ರೆಬೆಲ್ ಸ್ಟಾರ್ ಅಂದರೆ ತುಂಬ ಹೇಳ್ಬಾರ್ದು, ಅಷ್ಟೊಂದು ನೋವಾಗ್ತಾ ಇದೆ ನಮಗೆ ಅಂತಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಆಗಲಿ ರಾಜಕೀಯದಲ್ಲೇ ಆಗಲಿ ಅವರು ತುಂಬಾ ಗುರ್ಸ್ಕೊಂಡವರು. ಅಂಥ ವ್ಯಕ್ತಿ ಇನ್ನೊಬ್ಬರು ಸಿಗಲ್ಲ, ಇನ್ನೊಬ್ಬರು ಹುಟ್ಟಲ್ಲ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ತುಂಬಾ ನೋವಾಗ್ತಾ ಇದೆ. ಇದ್ದಿದ್ರೆ ಅದೇ ಬೇರೆ. ಇನ್ನು ಇದ್ದಾಗೆಲ್ಲ ಅವ್ರ ಮನೆ ಹತ್ರ ಎಲ್ಲ ಹೋಗಿ ಕೇಕ್ ಕಟ್ ಮಾಡಿಸ್ತಾಯಿದ್ದೋ, ಪ್ರತಿಯೊಂದು ಹಬ್ಬ ಅಂದರೆ ಹಬ್ಬ ಮಾಡ್ತಾಯಿದ್ದು ಮನೆ ಹತ್ರನೇ. ಯಾಕ್ರೋ ಬರ್ತೀರಾ ಮನೆ ಹತ್ರ, ನಿಮ್ಗೇನು ಕೆಲಸ ಇಲ್ವರೋ ಅಂತ ಬೈತಾಯಿದ್ರು. ಹೋಗ್ರೋ ಬೋಳಿ ಮಕ್ಕಳೇ, ಯಾಕ್ರೋ ಬರ್ತೀರಾ ಅಂದರೆ ಸಾಕೋಣ. ಅವ್ರು ಎಷ್ಟೇ ಹೊರಟಾದ್ರೂ ಅಷ್ಟೇ ಸ್ಮೂತು, ಅದೇ ಥರ ಸ್ವೀಟು. ಹೊರಟಾಗಿ ಬೈತಾಯಿದ್ರು ಅಷ್ಟೇ. ಅವ್ರು ಬೈದ್ರೇ ಅವ್ರು ಗತ್ತು. ಮಂಡ್ಯದ ಗಂಡು ಅಂದರೆ ಬೈದ್ರೇ ಒಂದು ಗತ್ತು. ಕುತ್ತಿ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಕುಮಾರ್ ಗೌಡ್ರು, ಉಳಿಮಾವ್, ಬನ್ನೇರ್ಘಟ್ಟ ರೋಡು. ಥ್ಯಾಂಕ್ ಯು. ನಿಜ ನಿಜ ಮೇಡಮ್. ಮಂಡ್ಯ ಅಂತ ಒಂದು ಇದ್ದದಕ್ಕೆ ಮಂಡ್ಯ ಅಂದರೆ ಅಂಬರೀಷ್ ಅಣ್ಣ ಅಂತಾರೆ. ಕನ್ನಡ ಇಂಡಸ್ಟ್ರೀಲಿ ಆ ಗತ್ತಿದ್ದಿದ್ದೆ ನಮ್ಮ ಅಂಬರೀಷ್ ಅಣ್ಣಂಗೆ. ಅವ್ರು ಇದ್ದಾಗ ಮಾತ್ರ ಹಬ್ಬ ಥರ ಮಾಡ್ತಾಯಿದ್ದೋ. ಅವ್ರ ಮನೆ ಮುಂದ್ಗಡೆ ಪಟಾಕಿ, ಸಿಹಿ, ಕೇಕು, ಹಣ್ಣು ಎಲ್ಲ ಮಾಡ್ತಾಯಿದ್ದೋ. ಮಾಡಿದ್ರು ಬೊಡ್ಡೆಕ್ಲಿಂಗ್ ಎಲ್ಲ ಮಾಡ್ತಾಯಿಲ್ಲ ಅಂತ ಸಂಸ್ಕೃತದಲ್ಲಿ. ಅವ್ರ ಸಂಸ್ಕೃತ ಭಾಷೆ ಗೊತ್ತು ಹೆಂಗೆ. ಅವ್ರು ನಮ್ಮ ಬೋಧನೆ ತುಂಬ ಖುಷಿಯಾಗೋದು. ಅವ್ರು ನಮ್ಮ ಬೋಧನೆ ತುಂಬ ಖುಷಿ ಆಯಿತು. ಇವತ್ತೊಂದು ದಿನ ಇಲ್ಲ ನಮ್ಮ ಕಳ್ಕೊಂಡಿದ್ದೀವಿ. ಅದೇ ಥರ ಅನ್ನದಾನ, ಅನಾಥಾಶ್ರಮದೆಲ್ಲ ಹಿಂಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಅವ್ರು ಇದ್ದಾಗ ಬರ್ಡೇ ನಿಮಗೆ ಸ್ಪೆಷಲ್ ಅನಿಸಿದ್ದು ಯಾವಾಗ ಅಂತ? ಮೇಡಮ್ ಪ್ರತಿ ವರ್ಷನೂ ಮೇಡಮ್ ಒಂದು ವರ್ಷ ನಿಮಗೆ ಸ್ಪೆಷಲ್ ಅನಿಸ್ತು, ಅದು ಯಾವತ್ತೂ ನೆನಪಿರುತ್ತೆ ಅಂದರೆ? ಅದು ಯಾವ ವರ್ಷ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದ್ದೂರಿಯಾಗಿ ಮಾಡಿದ್ದೋ ಮೇಡಮ್. ಒಂದು ವರ್ಷ ಮಾತ್ರ ನೈಟು ತುಂಬ ಚೆನ್ನಾಗಿ ಮಾಡಿದ್ದೋ ಮೇಡಮ್. ಒಟ್ಟಿನಲ್ಲಿ ಮೇಡಮ್ ತುಂಬ ಡೈಲಾಗ್ ಏನಾದರೂ ಹೇಳ್ತೀರಾ? ಒಳವಿನ ಉಡುಗೊರೆ ಕೊಡಲೇನು, ರತುಕದು ಬರೆದಿಯೇ ಇದೆ ನಾನು. ಮಾತಾಡ್ತೀರಾ? ಹೌದು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. 74ನೇ ವರ್ಷದ ಅಂಬರೀಷ್ ಅಣ್ಣನ ಹುಟ್ಟುಹಬ್ಬ ಸಲ್ಲಿಸ್ತಾ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ನಾವು ಎಷ್ಟು ಜನ ಕರ್ನಾಟಕದಲ್ಲಿ ಅಂಬರೀಷ್ ಅಭಿಮಾನಿ ಸಂಘಟನೆಗಳಿದ್ದಾರೆ, ಒಂದೇ ಒಂದು ಕೂಗು ಏನು ಅಂದರೆ, ಯಾರ್ಯಾರೋ ಏನೇನೋ ಮಾಡಿದ್ರು, ಯಾರ್ದು ಬೆಳಕಿಗೆ ಬರಲಿಲ್ಲ. ಆದರೆ ನಮ್ಮ ಧೀಮಂತ ನಾಯಕ ಅಂಬರೀಷ್ ಅಣ್ಣನವರು ಕಲಿಯುಗ ಕರ್ಣ, ದಾನದಲ್ಲಿ ದಾನಶೂರ ಕರ್ಣ, ಇವ್ರಿಗೆ ಕರ್ನಾಟಕ ರತ್ನ ಒಂದು ಕೊಡಬೇಕು. ಮತ್ತು ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಂಬರೀಷ್ ಬಸ್ ಸ್ಟ್ಯಾಂಡ್ ಅನ್ನೋದೊಂದು ಇಡಬೇಕು. ಆಮೇಲೆ ಇನ್ನು ಈ ನಮ್ಮಂಥ ಚಿಕ್ಕ ಏಜು ಹುಡುಗರನ್ನೆಲ್ಲ ಕರ್ಕೊಂಬಂದವರು ನೀನು ಮಾಡೋ ಅಂತ ರೂಪಾಯಿಗೆ ಆಸೆ ಪಡ್ದಂಗೆ ಎಲ್ಲರನ್ನೂ ಚಲನಚಿತ್ರಕ್ಕೆ ಹೂಗೊಟ್ಟೋ ಮನುಷ್ಯ ಇವತ್ತಿಲ್ಲ ಅಂತ ಒಂದು ನೋವಾಗ್ತಾ ಇದೆ. ಅದನ್ನು ಅವ್ರಿಗೆ ಅನ್ಯಾಯ ಏನಾಗಿದೆ ಅಂದರೆ, ಪ್ರತಿಯೊಬ್ಬರಿಗೂ ಅಲ್ಲೊಂದು ಹೆಸರು ಇಲ್ಲೊಂದು ಹೆಸರು. ಈ ಮನುಷ್ಯನಿಗೆ ಅವ್ರು ಏನು ಮಾಡವ್ರೆ ಅಂತ ಜನಕ್ಕೆ ಯಾರಿಗೂ ತಿಳಿದಂಗೆ ಮಾಡಿಬಿಟ್ಟಿದ್ದಾರೆ, ಮರ್ತೇ ಬಿಟ್ರು. ದಾನದಲ್ಲಿ ದಾನ ಅಂದರೆ ನಮ್ಮ ಯಜಮಾನ ಒಬ್ಬರೇ, ಅದು ಅಂಬರೀಷ್ ಅಣ್ಣ. ನಮ್ಮ ಹೆಸರು ಭೋಜೇಗೌಡರು ಅಂತ, ಮಲ್ಸಂದ್ರ, ಬೆಂಗಳೂರು. ಸರ್, ಅಂಬರೀಷ್ ಅವರ 74ನೇ ಹುಟ್ಟುಹಬ್ಬ ಇದ್ದಂಥ ಸಂದರ್ಭದಲ್ಲಿ ಒಂದು ಮೆಮೊರಿನ ಶೇರ್ ಮಾಡಬಹುದಾ? ಅಂಬರೀಷ್ ಅಣ್ಣನವರು ಇದ್ದಾಗ ಅಂಬರೀಷ್ ಅಣ್ಣವರ ಮನೆ ಮುಂದೆ ಸಾವಿರಾರು ಜನಜಂಗುಳಿ ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು. ರಾಜ್ಯದ ನಾನಾ ಜಿಲ್ಲೆಗಳಿಂದ ಅಂಬರೀಷ್ ಅಣ್ಣನವರ ಮನೆಗೆ ಬಂದು ವಿಶ್ ಮಾಡಿ ಶುಭಾಶಯಗಳನ್ನು ಕೋರ್ತಿದ್ರು. ಹಲವಾರು ರಾಜಕೀಯ ನಾಯಕರುಗಳು, ಸಿನಿಮಾ ನಟರುಗಳು ಎಲ್ಲರೂ ಕೂಡ ಅಲ್ಲಿ ಸೇರ್ತಿದ್ರು. ಇಲ್ಲಿ ಅಂಬರೀಷ್ ಅಣ್ಣನವರು ಆಗಲಿ 8 ವರ್ಷ ಆಯಿತು. 8 ವರ್ಷದಿಂದ ವರ್ಷಕ್ಕೆ 2 ಬಾರಿ ಇಲ್ಲಿಗೆ ಬರ್ತಾಯಿದ್ದಾರೆ. ಎಲ್ಲ ರಾಜ್ಯದಿಂದ ಎಲ್ಲ ಅಭಿಮಾನಿಗಳು ಇಲ್ಲಿಗೆ ಬರ್ತಾರೆ. ಚಲನಚಿತ್ರ ನಟರುಗಳು, ರಾಜಕೀಯ ನಾಯಕರುಗಳು ಎಲ್ಲ ಬಂದು ಅಂಬರೀಷ್ ಅಣ್ಣನವರು ಹುಟ್ಟುಹಬ್ಬವನ್ನು ಕಂಡಿರುವ ಸ್ಟುಡಿಯೋದಲ್ಲಿ ಅವರ ಪುಣ್ಯಭೂಮಿಯಲ್ಲಿ ಆಚರಿಸುವಂತಹ ವಾಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ರಾಜ್ಯದ ನಾನಾ ಭಾಗಗಳಲ್ಲಿ ಅಂಬರೀಷ್ ಅಭಿಮಾನಿಗಳು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಒಂದಿಲ್ಲ ಒಂದು ಮಾಡ್ತಾಯಿದ್ದಾರೆ. ಇನ್ನೂ ಮಾಡುವಂತಹ ಶಕ್ತಿಯನ್ನು ಹೆಚ್ಚು ತಾಯಿ ಭುವನೇಶ್ವರಿ ಅವರಿಗೆ ದಯಪಾಲಿಸಲಿ ಅಂತೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಅವರು ಇದ್ದಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತುಗಳಾಗಿರ್ಬೋದು, ಏನಾದ್ರು ನೆನಪಿದೆಯಾ? ಇದೆ ಸರ್, ಇದೆ. ನಾನು ಭ್ರಷ್ಟಾಚಾರ ಮಾಡಿಲ್ಲ, ರಾಜಕೀಯ ಮಾಡಿದ್ದೀನಿ, ಸಮಾಜ ಸೇವೆ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಮಟ್ಟಿಗೆ ಸಮಾಜ ಸೇವೆಯನ್ನು ನಾನು ಈ ನಾಡಿಗೆ ಮಾಡಿದ್ದೀನಿ ಅಂತೇಳಿ ಅವಾಗವಾಗ ಹೇಳ್ತಾ ಇರೋರು ಅವರು. ಅಂತಹ ಒಬ್ಬ ಅಜಾತಶತ್ರು ಇಲ್ವಲ್ಲ ಅನ್ನೋಂತೇಳಿ ಇವೆಲ್ಲ ದುಃಖ ಆಗುತ್ತೆ. ಪುಟ್ಟೇಗೌಡ ತಿಳ್ಕೊಳ್ಳಿ ಅಂತ. ನಾವು ಅಂಬರೀಷ್ ಅಭಿಮಾನಿಗಳ ಸಂಘ ಕೇರ್ಪೇಟೆ ಪ್ರತಿ ವರ್ಷ ಬರ್ತೀವಿ. ಅನ್ನದಾನ ಕಾರ್ಯಕ್ರಮ ಎಲ್ಲನೂ ಮಾಡ್ಕೊತ ಬಂದಿದ್ದೀವಿ. ಅವರ ಆದರ್ಶ ಗುಣಗಳನ್ನು ನೆನೆಸ್ಕೊಂಡು ಪಾಲಿಸ್ಕೊಂಡು ಬರ್ತಾಯಿದ್ದೀವಿ. ಜಬಿ ಅಂತ, ಜಬಿ